ಆ ಸೌದತ್ತಿ ಕಡೆ ಮಲಪ್ರಭಾ ನದಿ ದಂಡಿ ಹೋಗ್ಬೇಡ್ರಿ ಅಂತಾರಲ್ಲ, ಯಾಕಂತ ಗೊತ್ತೈತೇನ? ಅಲ್ಲಿ ಮೊಸಳಿ ಮನುಷ್ಯನ ತಿಂತಾವಂತಲ್ಲ, ಮನುಷ್ಯನ ಮೊಸಳಿ ಆಗ್ಯಾನ. ಆ ಫಸ್ಟ್ ಎಪಿಸೋಡ್ ಒಳಗೆ ಒಂದು ಹೆಣ ಸಿಗ್ತೈತೆ ನೋಡ್ರಿ. ಛೇ, ಅದ್ರ ತಲೆ ಇಲ್ಲ, ಮೈ ಎಲ್ಲ ಕುಕ್ಕಿ ಕುಕ್ಕಿ ಸಿಳ್ಯಾರ. ನೀನು ಅದನ್ನ ನೋಡಿ ಅಯ್ಯೋ ಮೊಸಳಿ ಇರಬೇಕು ಅಂತಿ. ಆದ್ರೆ ಅಲ್ಲಿ ಒಬ್ಬ ಚಾಕು ಹಿಡ್ಕೊಂಡ ಒಬ್ಬ ಯಾವನೋ ರಾಕ್ಷಸ ಅದಾನ. ಆ ಶಾರ್ಟ್ ನೋಡಿ ನನ್ಗಂತೂ ಬೆವರು ಇಳಿಬಿಡ್ತು. ನೋಡ್ರಿ, ಈ ಸೀರೀಸ್ ಹೆಸರ ರಾಕ್ಷಸ. ನಮ್ಮ ವಿಜಯ್ ರಾಘವೇಂದ್ರ ಸರ ಅದಾರ ಅದ್ರಾಗ. ಅವ್ರಿದ್ರಾಗ ಸಬ್ ಇನ್ಸ್ಪೆಕ್ಟರ್ ಹನುಮಪ್ಪ. ಮನುಷ್ಯ ಹಿಂಗೆ ಆಕ್ಟಿಂಗ್ ಮಾಡ್ಯಾರಲ್ಲ, ಅಪ್ಪಟ ನಮ್ಮ ಉತ್ತರ ಕರ್ನಾಟಕದ ಪೊಲೀಸ್ ಹಂಗ ಕಾಣ್ತಾರ. ಆ ಮಾತು, ಆ ನಡಿಗೆ, ಆ ಕಾಕಿ ಕದರ್ ಕೂಡ. ಕತೆ ಏನಂದ್ರ, ಸೌದತ್ತಿ ಯಲ್ಲಮ್ಮನ ಗುಡಿ ಹತ್ರ ಸಾಲಾಗಿ ಸಾವುಗಳಾಗ್ತಿರ್ತಾವ. ಮಂದೆಲ್ಲ ಮೊಸಳಿ ಮೊಸಳಿ ಅಂತ ಬೆದರಿ ಹವಾರಿ ಹೋಗ್ಯಾರ. ಆದ್ರೆ ನಮ್ಮ ಹನುಮಪ್ಪಗೆ ಗೊತ್ತೈತಿ ಇದ್ರ ಹಿಂದೆ ಯಾವನೋ ಒಬ್ಬ ಶಾನೆ ಮನುಷ್ಯ ಅದಾನಂತ. ಒಂದ್ ಕಡೆ ಹೆಂಡತಿ ಬಸರಿ, ಇನ್ನೊಂದ್ ಕಡೆ ಈ ಕೇಸ್ನ ತಲೆ ತಿಂತೈತಿ. ಪಾಪ ಅವನ್ ಕಷ್ಟ ನೋಡಿದ್ರ ಕಣ್ಣಾಗ ನೀರ್ ಬರ್ತಾವ. ಇನ್ನೊಬ್ಬದ ನೋಡ್ರಿ, ಆ ಬೀರ. ಅವನು ಆಕ್ಟಿಂಗ್ ನೋಡಿದ್ರ ಮೈಯೆಲ್ಲ ಜುಮ್ ಅನಿಸ್ತೈತಿ. ನಮ್ಮ ಕಡೆ ಭಾಷೆ ಎಷ್ಟು ಚಂದ ಬಳಸ್ಯಾರಂದ್ರ ಒಂದೊಂದು ಡೈಲಾಗು ಗುಂಡು ಹೊಡೆದಂಗೆ ಅದಾವ. ಲೇ ಮಗನೇ, ನದಿ ನೀರು ಕೆಂಪಾಗೈತಿ ಅಂದ್ರ ಮೀನು ಸತ್ತಿಲ್ಲೇ ಮನುಷ್ಯ ಸತ್ತಾನಂತ ತಿಳಿ ಅನ್ನೋ ಈ ರೇಂಜಿಗೆ ಸೀರೀಸ. ಡೈರೆಕ್ಷನ್ ಅಂತೂ ಕಿರಾಕೈತಿ. ಹರಿತಿರೋ ಮಲಪ್ರಭಾ ನೋಡಕ್ಕೆ ಚಂದ ಆದರೂ ಮನಸ್ಸಿನಾಗ ಒಂಥರ ಭಯ ಹುಟ್ಟಿಸ್ತೈತಿ. ಒಟ್ಟು 7 ಎಪಿಸೋಡ್ ಅದಾವ. ಒಂದಾದ್ಮೇಲೆ ಒಂದು ಮುಗಿಸೋ ತನಕ ನಿದ್ದೆ ಹತ್ತಂಗಿಲ್ಲ ನೋಡ್ರಿ. ಈ ಸೀರೀಸ್ ಬರೀ ಮರ್ಡರ್ ಮಿಸ್ಟ್ರಿ ಅಷ್ಟೇ ಅಲ್ಲ, ಇದು ನಮ್ಮ ಮಣ್ಣಿನ ಕತೆ. ಜನ ಹೆಂಗೆ ಮೂಢನಂಬಿಕೆ ನಂಬ್ತಾರ, ಅವ್ರ ನಡುವೆ ಸತ್ಯ ಹೆಂಗೆ ಹಾದು ಹೋಗ್ತೈತಿ ಅನ್ನೋದನ್ನು ಚೆಂದಾಗಿ ತೋರಿಸಿದಾರ. ನೀನು G5 ಒಳಗೆ ಈ ರಾಕ್ಷಸನ ನೋಡಿ ಹೇಳು ಹೆಂಗೈತಿ ಅಂತ. ಆದ್ರೆ ನೆನಪಿಡು, ರಾತ್ರಿ ಒಬ್ಬನ ಕೂತ ನೋಡಬೇಡ. ಆಮೇಲೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೂ ಯಾರನ್ನಾದ್ರೂ ಕರಿಬೇಕಾಗ್ತೈತಿ. ನಿಮಗೆ ಈ ವೆಬ್ ಸೀರೀಸ್ ರಿವ್ಯೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಆಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ.